ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, YD ಮಂಜುನಾಥ್ ಈ ಹೆಸರು ನೀವು ಕೇಳಿದ್ದೀರಿ, ಎಲ್ಲರಿಗೂ ಗೊತ್ತದ. ಅದರಲ್ಲೂ ಮುಖ್ಯವಾಗಿ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ, ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರ ತಂಗಿಯ ಅಥವಾ ಸಹೋದರಿಯ ಪತಿ, ಜೊತೆಗೆ ಬಳ್ಳಾರಿಯ BJP ಮಾಜಿ ಸಂಸದ ವೈ ದೇವೇಂದ್ರಪ್ಪ ಮಗ. ಇದನ್ನ ಯಾಕೆ ಹೇಳಬೇಕಾಗಿದಪ್ಪ ಅಂತಂದ್ರೆ, ಇದು ಇಷ್ಟಲ್ಲೇ ಈಗಾಗಲೇ ಇಡಿ ದಾಳಿ ಮಾಡಿತ್ತು. ಇಡಿ ದಾಳಿ ಮಾಡಿ ಇವರು ಯಾವ ರೀತಿಯಾಗಿ ಸನದಿಗಳನ್ನು ಕೊಡ್ತಾರೆ, ಬೇನಾಮಿ ಎಷ್ಟದ, ಎಂತು ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಪ್ರಚಾರ ನಡೆದ. ಇದರಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿತ್ತು. ಇಂಥ ಸಂದರ್ಭದಲ್ಲ ಮುಂದುವರೆದಿರುವಂಥ ಕೇವಲ ಇಡಿ ಒಂದು ಮುಂದುವರೆದಿಲ್ಲ, ಜೊತೆಗೆ ಲೋಕಾಯುಕ್ತ ಸಹಿತ ಇವತ್ತು ತನ್ನ ತನಿಖೆಯನ್ನು ಮುಂದುವರಿಸದ. ನಿಧಾನಕ್ಕೆ ಒಂದರಿಂದ ಒಂದು ಇವರು 3 ಜನ ಕುಡ್ಕೊಂಡಿದ್ದಾರೆ. ಮೊದಲನೇದಾಗೆ ನಮ್ಮ YD ಮಂಜುನಾಥ್ ಅವರು, ಎರಡನೇದಾಗೆ ಜಗದೀಶ್ ನಾಯ್ಕ್ ಅಂತೇಳಿ, ಮೂರನೇದಾಗೆ KM ತಮ್ಮಯ್ಯ ಅವರು ಅಂತೇಳಿ. ಎಲ್ಲರೂ ಇವೆಲ್ಲ ಅಬಕಾರಿ ಅಧಿಕಾರಿಗಳ. ಇವರೆಲ್ಲರೂ ಕುಡ್ಕೊಂಡು ಭ್ರಷ್ಟಾಚಾರ ದುಡ್ಡು ತೆಗೆದುಕೊಂಡು ಯಾರ ಕೈಯಲ್ಲಿ ಸಿಕ್ಕಾಕಿ ಕೊಡೋಕ್ಕಿಂತಲೂ ಆ ಸನದಿಗಳ ಏನು ಕೊಟ್ಟಿರ್ತಾರೆ ಅವರೊಳಗೆ ಪಾಲುಗಾರರಾಗಿಬಿಡೋದು. ಸನದಕ್ಕಾಗಿ 20 ಲಕ್ಷ 30 ಲಕ್ಷ ಕೇಳೋಕ್ಕಿಂತಲೂ ಅದರಲ್ಲಿ ಎಂಟ್ರಿ ಹೊಡೆದು ಬಿಡೋದು ಅನ್ನುವಂಥ ಅದ್ರ ಪಾಲುಗಾರಿಕೆ ಅದರಲ್ಲಿ ತೊಗೊಳ್ಳೋಂಥ ಕೆಲಸ ಮಾಡ್ತಾ ನಡೆದ್ರೂ ಸಹಿತ ಇತ್ತೀಚೆಗೆ ಹೊರಗೆ ಬರ್ತಾ ಇದ್ದಾವೆ. ಇಂಥವು 90 ಬೇನಾಮಿ ಮದ್ಯ ಮಾರಾಟ ಸನದುಗಳನ್ನು ಪತ್ತೆ ಮಾಡಿದ್ದಾರೆ ಇವರು ಇಡಿ ಮತ್ತು ಈ ಲೋಕಾಯುಕ್ತರು. 90 ಸನದುಗಳನ್ನು ಅಂದರೆ ಇನ್ಕಮ್ ಯಾವ ರೀತಿ ಇರಬೇಕು ಇವ್ರದ್ದು ಅಂತ. ಅಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ, ಇದರಿಂದ ಹೌದು ಇಲ್ಲಂತ ಭ್ರಷ್ಟಾಚಾರ ನಡೆದ, ಇಲ್ಲಂತಲ್ಲ, ದುಡ್ಡಿನ ವ್ಯವಹಾರಗಳು ನಡೀತಾ ಇದ್ದಾವೆ. ಆದರೂ ಏಕಾಲಕ್ಕೆ ಇಡಿ ಮತ್ತು ಲೋಕಾಯುಕ್ತ ಎರಡು ದಾಳಿ ನಡೆಸಿದ್ದು. ವಿಶೇಷವಾಗಿ ಇಡಿ ದಾಳಿ ಮಾಡೋ ಮುಂದೆ ಲೋಕಾಯುಕ್ತ ಮೌನ ಆಗ್ತಿರ್ತದೆ. ಲೋಕಾಯುಕ್ತ ದಾಳಿ ಮಾಡೋದು ಇಡಿಗೇನು ಪ್ರಶ್ನೆ ಇಲ್ಲ, ಯಾಕಂದರೆ ಸ್ಟೇಟ್ದಲ್ಲಿರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ಇಡಿನೂ ದಾಳಿ ಮಾಡೋ ಮುಂದೆ ಲೋಕಾಯುಕ್ತ ದಾಳಿ ಮಾಡ್ತಾ ಇರೋದು, ಇವು ಏನಾದರೂ ಇದರಿಂದ ಒಂದು ರಾಜಕೀಯ ಇರ್ಬೋದು, ದೂರ ತನಕ ಅನ್ನುವಂಥದ್ದು ಸಣ್ಣ ಒಂದು ಊಹೆ. ಯಾಕಂದ್ರೆ ಇಲ್ಲಂತೂ ಈ ನಾಡಿನಲ್ಲಿ ಆಯಿತು, ಈ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲದಂಥ ಒಬ್ಬ ಅಧಿಕಾರಿ ಸಚಿವರು ಭಾಳ ಕಷ್ಟ ಅಲ್ಲ. ಹಾಗಂದರೆ ತನಿಖೆ ಮಾಡಬಾರಂತಲ್ಲ, ತನಿಖೆ ಆಗಲೇಬೇಕು. ಇವರಿಗೆ ಶಿಕ್ಷೆನೂ ಆಗಬೇಕು. ಅದ್ರ ಜೊತೆಗೆ ಬರೀ ತಪ್ಪಿಸ್ಕೊಂಡು ಹೋಗುವಂಥದ್ದಾಗಬಾರ್ದು, ಅದು ಅಷ್ಟು ಮುಖ್ಯದ. ಇರಲಿ, ಶಿಕ್ಷೆ ಎಷ್ಟು ಮಟ್ಟಿಗೆ ಆಗ್ತದೆ ನೋಡೋಣ. ಅದನ್ನು ಅಪರಾಧ ಪ್ರೂವ್ ಆದಮೇಲೆ ಅಂತ ಈಗಂತೂ ಅಪರಾಧ ಪ್ರೂವ್ ಮಾಡೋದು ವಿಷಯ ಎಲ್ಲ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅದೇ ಕಾಲಕ್ಕೆ ಈ ಲೋಕಾಯುಕ್ತರು ಬೆನ್ನು ಹಚ್ಚಿದ್ದಾರೆ, ಹಿಡಿದಿದ್ದಾರೆ ಈಗಾಗಲೇ. ಇದು ದಿನಕ್ಕೆ ಕೋಟಿಗಳಲ್ಲಿ ಅವ್ಯವಹಾರ ನಡೆದಪ್ಪ ಇದು ಅನ್ನೋದು ಪ್ರೂವ್ ಮಾಡ್ತಾಯಿದ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದರಿಂದಾಗಿ ಎಷ್ಟು ಮಟ್ಟಿಗೆ ಯಾರ್ಯಾರಿಗೆ ರಾಜಕೀಯ ಲಾಸ್ ಆಗ್ತದೆ, ಯಾರೆಲ್ಲ ಲಾಭ ಆಗ್ತದೆ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಾಗ್ತದಪ್ಪ ಅಂದರೆ, ಇದರಿಂದ ಅಧಿಕಾರಿಗಳಲ್ಲಿ ಒಂದು ಭಯದ ವಾತಾವರಣ ನಿಧಾನಕ್ಕೆ ಮೂಡೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಒಬ್ಬ ಮಿನಿಸ್ಟರ್ಗೆ ಸಂಬಂಧಿಸಿದಂಥ ಒಬ್ಬ ಮಾಜಿ MP ಸಂಬಂಧಿಸಿದಂಥ ವ್ಯಕ್ತಿ ಅಧಿಕಾರಿನ ಸಹಿತ ಇವತ್ತು ಬಿಡ್ತಾ ಇಲ್ಲ ಆಡಳಿತ. ಒಂದು ರೀತಿಯಿಂದ ಇದು ಇನ್ನುಳಿದ ಭ್ರಷ್ಟ ಅಧಿಕಾರಿಗಳ ಸಹಿತ ಎಚ್ಚರಿಕೆಯಾಗಿ ಪರಿವರ್ತನೆ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇವತ್ತು ಅನೇಕ ಅಧಿಕಾರಿಗಳು ದುಡ್ಡು ಮಾಡೋದ್ರಲ್ಲಿ ನಿಶ್ಚಿಮರಾಗಿದ್ದಾರೆ. ಅದಕ್ಕೆ ಅವರು ಸಪೋರ್ಟಿವ್ ಆಗಿ ಅಲ್ಲಿಯ ರಾಜಕೀಯ ಫೋರ್ಸ್ನೂ ಇರ್ತದೆ. ಆದರೆ ರಾಜಕೀಯ ಫೋರ್ಸ್ನೂ ಲೆಕ್ಕಿಸಲಾರದ ಈ ಸಲ ನಡೆದಿದ್ದನ್ನು ಗಮನಿಸಿದಾಗ ಈಗಾಗಲೇ ರಾಜಕೀಯದಲ್ಲಿ ಸ್ವಲ್ಪ ಪಲ್ಲಟಗಳಾಗ್ತಾಯಿದ್ದಾವೆ, ಬದಲಾವಣೆಗಳಾಗ್ತಾಯಿದ್ದಾವೆ. ಮೊದಲು ಸಿದ್ದರಾಮಯ್ಯನವರು ಇದ್ದರು, ಈಗ DK ಶಿವಕುಮಾರ್ ಅವರು ಬಂದಿದ್ದಾರೆ. ಆಲ್ರೆಡಿ DK ಶಿವಕುಮಾರ್ ಅವರು ಈ YD ಮಂಜುನಾಥ್ ಮತ್ತು ಇನ್ನುಳಿದವರ ಬಗ್ಗೆನೂ ಇಲ್ಲ, ನಿಮ್ಮ ಇಲಾಖೆನ ಬದಲು ಮಾಡಿದ್ರೆ ಅನ್ನೋಷ್ಟಮಟ್ಟಿಗೆ ಕಿಡಿಕಾರಿದ್ದನ್ನು ನಾವು ನೋಡಿದ್ವಿ. ಹೀಗಾಗಿ ಇವುಗಳ ಒಂದು ತಾರ್ಕಿಕ ಅಂತ್ಯ ಕಾಣಿಸುವಲ್ಲೇ ಇವೆಲ್ಲ ಕೆಲಸಗಳು ಆಗ್ಬೋದಾ ಅಥವಾ ಇವುಗಳನ್ನು ಇನ್ನಷ್ಟು ತಿರುಗಕ್ಕೆ ಒಯ್ಬೋದಾ ಅನ್ನೋಂಥ ಪ್ರಶ್ನೆ ಸಹಜವಾಗಿ ರಾಜಕೀಯ ವಲಯದಲ್ಲೇ, ಅಧಿಕಾರಶಾಹಿ ವಲಯದಲ್ಲೇ ಚರ್ಚೆ ಆಗ್ತಾ ನಡೆದಿದ್ದಾವೆ. ವಿಶೇಷ ಗೊತ್ತಾ, ಎಲ್ಲಿಯಾದರೂ ಜಗತ್ತಿನಲ್ಲಿ, ಅದರಲ್ಲೂ ಭಾರತದಲ್ಲೇ ಭ್ರಷ್ಟಾಚಾರದ ವ್ಯವಹಾರದ ಬಗ್ಗೆ ಬಂದಾಗ ಭಾರತದಲ್ಲೇ ಆದಷ್ಟು ಅವ್ರನ್ನ ಉಳಿಸೋರು ಒಂದು ಕಡೆ ಇದ್ದರೆ ಅದನ್ನ ಹೆಂಗಾದ್ರು ಮಾಡಿ
ಶಿಕ್ಷೆ ಕೊಡಿಸುವಂಥ ಜನನೂ ಇರ್ತಾರೆ. ಬಟ್ ಎಲ್ಲ ಇದ್ದರೂ ಸಹಿತ ಶಿಕ್ಷೆ ಆಗೋದು ಭಾಳ ವಿರಳ. ಎಲ್ಲೋ ಒಂದಿಷ್ಟು ಆಗ್ಬೋದೇನೋ. ಆದರೆ ಇಲ್ಲೇ ಇಡೀ ಏನದಪ್ಪ ವಿಶೇಷ ಶಿಕ್ಷೆ ಆಗಿದ್ದು ಕಡಿಮೆ ಅದ. ಜೊತೆಗೆ ಲೋಕಾಯುಕ್ತ ಸೇರಿದ್ರಿಂದಾಗೆ ಇನ್ನಷ್ಟು ಇದು ಗಟ್ಟಿಗೊಳ್ಬೋದು ಅಂತೇಳಿ. ಯಾಕಂದ್ರೆ ಎಲ್ಲ ರೆಡ್ ಆ್ಯಂಡ್ ಐ ಸಿಕ್ಕಿದಾವೆ. ಮುಂದೆ ಈಗಾಗಲೇ ಇದು ವಿಶೇಷವಾಗಿ 2025 ಮಧ್ಯದಲ್ಲಿ ಇವೆಲ್ಲ ಸನದುಗಳು ಮಂಜೂರಾಗಿದ್ದಾವೆ ಅಂತೇಳಿ ಒಂದು ಏನಪ್ಪ ಅಂದ್ರೆ ಉಲ್ಲೇಖ ಸಿಗ್ತದೆ. ಅಂದ್ರೆ ಇದು ಕಳೆದ 50 ವರ್ಷ ನಡೀತಾನೆ ಇದೆ ವ್ಯವಹಾರಗಳು, ಈ ಅವ್ಯವಹಾರಗಳು. ಹೀಗಾಗಿ ಇವುಗಳಿಗೆ ಒಂದು ತಾರ್ಕಿಕ ಅಂತ್ಯ ಕೊಡುವಂಥ ಕೆಲಸ ಈ ಸಲ ಆಗ್ಬೋದೇನೋ ಅನ್ನುವಂಥದ್ದು. ಯಾಕಂದ್ರೆ ಅಬಕಾರಿ ಡಿಪಾರ್ಟ್ಮೆಂಟ್ದಲ್ಲಂತೂ ಲಂಚದ ಹೊಳೆನ ಹರಿತಿರ್ತದೆ ಅನ್ನೋದು ಸಾಮಾನ್ಯವಾಗಿ ಮಾತಾಡಿಕೊಳ್ಳುವಂಥದ್ದು. ಯಾಕಂದ್ರೆ ಬಾರ ಮಾಲೀಕರಾಗಿರ್ಬೋದು, ಮತ್ತೇನಾಗಿರ್ಬೋದು, ಈ ಒಂದು ಸನ್ನದ್ಧನ ಪಡಿಸುವಾಗ ಅಂದ್ರೆ ಲೈಸೆನ್ಸ್ ಪಡಿಸುವಾಗ ಎಷ್ಟು ಮಟ್ಟಿಗೆ ದುಡ್ಡಿನ ಹಂಚ್ತಿರ್ತಾರೆ, ಕೊಡ್ತಿರ್ತಾರೆ, ಮಾಡ್ತಿರ್ತಾರೆ ಅನ್ನೋದು ಸಹಿತ ಭಾಳಷ್ಟು ಜನರ ಬಾಯಿಂದ ಬಾಯಿ ಕೇಳಿದ್ದು ಅದಾವ. ಕೆಲವೊಂದಿಷ್ಟು ಸಮಿತಿ ನೋಡಿದ್ದು ಇದ್ದಾವೆ. ಹೀಗಾಗಿ ಇವತ್ತಂತೆ ವೈ ಡಿ ಮಂಜುನಾಥ್ ಅವರ ಮೂಲಕ ಎಷ್ಟು ದುಡ್ಡು ಹರಿತದಪ್ಪ ಇಲ್ಲಿ ಅನ್ನೋಂಥದ್ದು ಈಗಲೇ ಒಂದು ಮಾಧ್ಯಮ ಮೂಲಕ ಎಲ್ಲರಿಗೂ ಗೊತ್ತಾದಂಥ ವಿಷಯ ಆಗ್ಯದ. ಹೆಂಗೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದಾರಪ್ಪ ದುಡ್ಡು ಅನ್ನೋದು ಮೇಲೆ ಚರ್ಚೆ ನಡೀತಾನೆ ಇದೆ. ಇದು ಮೋಸ್ಟ್ಲಿ ಈ ಚರ್ಚೆ ನಡೆದದನ್ನು ನೋಡಿದರೆ ಇನ್ನೂ ಒಂದಿಷ್ಟು ಈ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ಆಗುವಂಥದ್ದು ಅಥವಾ ಇನ್ನಷ್ಟು ತನಿಖೆ ಆಗುವಂಥ ಆ ಒಂದಿಷ್ಟು ಅವಕಾಶಗಳು ಅದಾವೆ. ಅದೇನೂ ಇರಲಿ, ಈಗ ಆದಂಥ ಈ ಬೇನಾಮಿ ಸನದುಗಳನ್ನ ಬೆನ್ನು ಹತ್ತಿದಂಥ ಇಡಿ ಮತ್ತು ಲೋಕಾಯುಕ್ತರು ಈ ಒಂದು ಅಬಕಾರಿ ವಲಯದಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರಕ್ಕೆ ಏನಾದರೂ ಕಡಿವಾಣ ಹಾಕ್ಬೋದಾ ಅನ್ನುವಂಥ ಒಂದು ಸಣ್ಣ ಇನ್ನೊಂದು ಮಾತದ. ಯಾಕಂದರೆ ಇವರಷ್ಟೇ ಅಲ್ಲ, ಇನ್ನೂ ಅನೇಕರು ಅಧಿಕಾರಿಗಳು ಇದ್ದಾರೆ. ಅವ್ರ ಬಗ್ಗೆಯೂ ಇನ್ನಷ್ಟು ತನಿಖೆ ಆಗ್ಬೋದಾ ಅನ್ನುವಂಥದ್ದು. ಯಾಕಂದ್ರೆ ಈ ಅಧಿಕಾರಿಗಳ ತನಿಖೆ ಆದಂಗೆ ಶಕ್ತಿಗಳು ಹೊರಗೆ ಬಂದ ತಪ್ಪಿತಸ್ಥರು ಯಾರು ಅನ್ನೋದನ್ನು ಗುರುತಿಡೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಈ ಒಂದು ದೊಡ್ಡ ಜಾಲ ಏನದಲ್ಲ, ಈ ಜಾಲ ನಿರ್ನಾಮ ಆಯ್ತಪ್ಪ ಅಂತಂದ್ರೆ ಇನ್ನಷ್ಟು ಈ ಡಿಪಾರ್ಟ್ಮೆಂಟ್ ಅಂದರೆ ವಿಶೇಷ ಅಬಕಾರಿ ಡಿಪಾರ್ಟ್ಮೆಂಟು ಇದು ಸ್ಟೇಟ್ ಗೌರ್ಮೆಂಟ್ದಲ್ಲಿ ಇರೋದ್ರಿಂದಾಗಿ ಸ್ಟೇಟ್ಗೆ ಇನ್ನೊಂದು ಸ್ವಲ್ಪ ಇನ್ಕಮ್ ಹೆಚ್ಚಾಗ್ಬೋದು ಅಂತೇಳಿ, ಪ್ರಾಮಾಣಿಕರು ಹೆಚ್ಚಾದಷ್ಟು. ಆದರೆ ಪ್ರಾಮಾಣಿಕರು ಯಾರು ಅನ್ನೋದು ಗುರುತಿಡೋ ಸ್ಥಿತಿ ಕಷ್ಟ ಆಗಿಬಿಟ್ಟದ. ಆ ರೀತಿಯಾಗಿ ಅಲ್ಲಿ ಹಣದ ಹೊಳೆ ಹರಿದಾಗ ಏನೆಲ್ಲ ಆಗಿ ಹೋಗ್ತಾ ಇದ್ದಾವೆ ನೋಡ್ತಾ ಇದ್ವಿ. ಇಲ್ಲಿ ಈ ದೇವಸ್ಥಾನಗಳೆಲ್ಲ ಸಹಿತ ಕಳ್ಳರು ಹೋಗ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ರಾಮ ಮಂದಿರದಲ್ಲಿ ಆಗಿರ್ಬೋದು, ಕೇದಾರ್ನಾಥದಲ್ಲಿ ಆಗಿರ್ಬೋದು, ಬದ್ರಿನಾಥದಲ್ಲಿ ಆಗಿರ್ಬೋದು, ಎಲ್ಲನೂ ಅದಕ್ಕಾಗಿ ಒಂದು ಹೊಸ ಕಾನೂನು ಮಾಡುವಂಥ ಪ್ರಸಂಗ ಬರ್ತಾ ಇದೆ. ಹೀಗಂತ ಸ್ಪಷ್ಟವಾಗಿ ಎಲ್ಲ ದೇವಸ್ಥಾನಗಳಿಗೆ ಇಲ್ಲಿವರೆಗೆ ವಿಶೇಷವಾಗಿ ಆಡಳಿತಾಧಿಕಾರಿ ಸರ್ಕಾರ ಇರ್ತದೆ. ಈಗ ನಮ್ಮ ಕೈಯಾಗ ಕೋಡ್ರಪ್ಪ ಸಂತರು ಬೆಳೆದಿದ್ದಾರೆ ಅಲ್ಲೇ. ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ಇಂಥ ಘಟನೆಗಳು ನಡೆಯೋದ್ರಿಂದಾಗಿ ಇವಕ್ಕೂ ಒಂದು ಏನಾದರೂ ಒಂದು ತಾರ್ಕಿಕ ಅಂತ ಹೇಳುವಂಥ ಅಧಿಕಾರಿಗಳ ಮೇಲೆ ಒಂದಿಷ್ಟು ವಿಜಿಲೆನ್ಸ್ ಈಗಾಗಲೇ ಅದಾವಿಲ್ಲ ಅಂತಲ್ಲ, ಕೆಲಸ ಮಾಡಲಾರದ ವಿಶೇಷವಾಗಿ ಹೊಂದಾಣಿಕೆ ಅಂತೀವಲ್ಲ ನಾವು, ಹೊಂದಾಣಿಕೆ ದುಡ್ಡಿಗಾಗಿ ಮತ್ತದಕ್ಕೂ ಮಾಡ್ಕೊಂಡು ಹೋಗೋದ್ರಿಂದಾಗಿ ಮುಚ್ಚಿ ಹೋಗುವಂಥ ಹೆಚ್ಚಾಗಿದ್ದಾವೆ. ಅದೇನೋ ಆಗಲಿ, ಈ ಬೇನಾಮಿ ಸನದುಗಳ ಬೆನ್ನು ಹತ್ತಿರುವಂಥ ಇಡಿ ಮತ್ತು ಲೋಕ ವೈ ಡಿ ಮಂಜುನಾಥ್ ಅವರಿಗೆ ಮತ್ತು ಅದೇ ಕಾಲಕ್ಕೆ ಅವ್ರ ಜೊತೆಗಾರ ಆದಂತಹ ವಿಶೇಷವಾಗಿ ಜಗದೀಶ್ ನಾಯ್ಕರು ಮತ್ತು KM ಈ ತಮ್ಮಯ್ಯ ಅವರಿಗೆ ಸೇರಿದಂಥ ಮನೆಗೆ ಹೋಗಿ ತಪಾಸಣೆ ನಡೆದ. ಇನ್ನೂ ತಪಾಸಣೆ ಹೆಚ್ಚಾಗಿ ಇನ್ನಷ್ಟು ಒಳಗೆ ಏನಿದ್ದಾವೆ, ಏನೋ ವ್ಯವಹಾರಗಳಿದ್ದಾವೆ, ಗುರುತಿಡುವಂಥ ಪ್ರಯತ್ನ ನಡೆದಿದ್ದಾವೆ. ಇದು ಮೋಸ್ಟ್ಲಿ ಈ ತಾರ್ಕಿಕ ಅಂತ್ಯ ಯಾವ ರೀತಿ ಆಗ್ಬೋದು, ಇವರಿಗೆ ಈಗಂತೂ ಹೆಚ್ಚು ಕಡಿಮೆ ಸಿಕ್ಕಿದ್ದಾರೆ. ಇವರಿಗೆಲ್ಲರೂ ಒಂದು ಶಿಕ್ಷೆ ಮಿನಿಮಮ್ ಮ್ಯಾಕ್ಸಿಮಮ್ ಯಾವುದಂತ ನೋಡ್ರಿ ಸರ್ಕಾರ ತೆಗೆದುಕೊಳ್ತದನ ಇಲ್ಲ ಇದರ ಅಂತೂ ಮಾಡಿ. ಈಗಾಗಲೇ ಸಾಕಷ್ಟು ಲೋಕಾಯುಕ್ತರು ಅನೇಕ ಅಧಿಕಾರಿಗಳ ರೆಕಾರ್ಡ್ಗಳನ್ನು, ಭ್ರಷ್ಟಾಚಾರ ವ್ಯವಹಾರಗಳನ್ನ ಸರ್ಕಾರ ಮುಂದಿಟ್ಟಿದ್ದಾರೆ. ಸರ್ಕಾರ ಎಷ್ಟು ಮಟ್ಟಿಗೆ ಆ್ಯಕ್ಷನ್ ತೊಗೊಂಡದ, ಏನು ಮಾಡಿದೆ ಗೊತ್ತಿದ್ದ ವಿಷಯ ಅದ. ಎಷ್ಟೋ ವಿಷಯಗಳು ಮುಚ್ಚಿ ಹಾಕಿದ್ದು ಅದ. ವಿಶೇಷವಾಗಿ ಶಿಕ್ಷೆ ಆಗಿದ್ದ ಕಡಿಮೆ ಅದ. ಅದರೊಳಗೆ ಇದು ಒಂದು ಕೇಸ್ ಮುಚ್ಚಿ ಹೋಗ್ಬೋದೇನೋ, ಏನೋ ಆಗಲಿ. ಇಲ್ಲಿ ಮಾತ್ರ ಇದು ರಾಜಕೀಯ ಆಗಲಾರದ, ಆದಷ್ಟು ಪ್ರಾಮಾಣಿಕವಾಗಿ ಯಾರು ತಪ್ಪಿತಸ್ಥರ ಶಿಕ್ಷೆ ಆಗುವಂಥದ್ದು. ಜೊತೆಗೆ ಇದರಿಂದ ಒಂದಿಷ್ಟು ಉಳಿದ ಅಧಿಕಾರಿಗಳಿಗೂ ಸಹಿತ ಭಯ ಹುಟ್ಟುವಂಥ ವಾತಾವರಣ ನಿರ್ಮಾಣ ಅಂದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. H16 ನ್ಯೂಸ್ ಅರ್ಥಾತ್ ಶೇಷತಾರಾಮಿ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಶೇಷತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ
ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.